ಮೋಸ್ಟ್ ಫೀಚರ್ ಲೋಡೆಡ್ ಟರ್ಬೋ ಪೆಟ್ರೋಲ್ ಕಾರ್ ಅರೌಂಡ್ 10 lakhs ಬೇಕು ಅನ್ನೋರಿಗೆ ನಿಮ್ಮ ಮುಂದೆ ಇರುವಂತಹ ಟಾಟಾ ಪಂಚ್ ಅಡ್ವೆಂಚರ್ ವೇರಿಯಂಟ್ ಬೆಸ್ಟ್ ವೇರಿಯಂಟ್ ಬೈ ಅಂತೀನಿ. 10 lakhs ಬಜೆಟಲ್ಲಿ ನೆಸೆಸಿಟಿ ಫೀಚರ್ಸ್ ಜೊತೆ ಪ್ರಾಪರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫ್ಯಾಮಿಲಿ ಕಾರ್ ಬೇಕು ಅಂಡರ್ 10 lakhs ಅಂದರೆ ಪಂಚ್ ಅಡ್ವೆಂಚರ್ ವೇರಿಯಂಟ್ ಸೆಕೆಂಡ್ ಥಾಟ್ ಇಲ್ದಲೆ ಕನ್ಸಿಡರ್ ಮಾಡಬಹುದು. ಅಂಡ್ ಈ ಪಂಚ್ ಅಡ್ವೆಂಚರ್ ವೇರಿಯಂಟ್ ರಿವ್ಯೂ ಮಾಡೋಕ್ಕೆ ಕನಕಪುರ ಮೇನ್ ರೋಡಲ್ಲಿರೋ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಥವಾ ಏನೇ ಕ್ವೆರೀಸ್ ಇದ್ರೂ ಈ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಇನ್ನೂ ಒಂದು ರೀಸನ್ ಇದೆ ಈ ಅಡ್ವೆಂಚರ್ ವೇರಿಯಂಟ್ ರಿವ್ಯೂ ಮಾಡೋಕ್ಕೆ. ಅದಕ್ಕಿಂತ ಮುಂಚೆ ಕಾರ್ಕಿ ನೋಡೋಣ ಬನ್ನಿ. ಕಾರ್ಕಿ ಆಕ್ಚುಲಿ ಒಳಗಡೆ ಇದೆ ಬಿಕಾಸ್ ಕಾರ್ ಸ್ಟಾರ್ಟ್ ಅಲ್ಲಿ ಇರೋದ್ರಿಂದ ಕಾರ್ಕಿ ಈ ತರ ಕೊಟ್ಟಿದ್ದಾರೆ ನೋಡಿ. ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ, ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ, ಇದು ಬಂದು ಫಾಲೋ ಮಿ ಹೋಮ್ ಲಂಪಿ ಕೊಟ್ಟಿದ್ದಾರೆ, ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಬರುತ್ತೆ. ಆಕ್ಚುಲಿ ಅಡ್ವೆಂಚರ್ ವೇರಿಯಂಟ್ ಎಲ್ಲ ಆಪ್ಷನ್ಸ್ ಇರುವಂತಹ ವೇರಿಯಂಟ್ ಪಂಚ್ ಲೈನಪ್ ಅಲ್ಲೇ. ಯಾಕೆ ಅಂತಂದ್ರೆ ಇದರಲ್ಲಿ ನಾರ್ಮಲ್ 1.2 ಲೀಟರ್ ಎನ್ ಇಂಜಿನ್ ಮ್ಯಾನ್ಯುಯಲ್ ಬರುತ್ತೆ, EMT ಬರುತ್ತೆ, ಟರ್ಬೋ ಪೆಟ್ರೋಲ್ ಬರುತ್ತೆ, CNG ಬರುತ್ತೆ, CNG EMT 5 ಆಪ್ಷನ್ಸ್ ಕೂಡ ಅಡ್ವೆಂಚರ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸೊ ಕಾರ್ ಕಲರ್ ಆಕ್ಚುಲಿ ಸಿಕ್ಕಾಪಟ್ಟೆ ಹೈಲೈಟ್ ಅಂತ ಅನ್ಬೋದು ಬಿಕಾಸ್ ಅಷ್ಟು ಒಂದು ಯೂನಿಕ್ ಕಲರ್ ಕೊಟ್ಟಿದೆ. ಇದು ಬಿಟ್ಟು ಇನ್ನೊಂದು ಬ್ಲೂ ಕಲರ್ ಇದೆ, ಅದಂತೂ ಹೆವಿ ಐ ಕ್ಯಾಚಿ ಕಲರ್ ಅಂತ ಹೇಳ್ಬೋದು. ಟಾಟಾ ಮೋಟರ್ಸ್ ಈಸ್ ಪ್ಲೇಯಿಂಗ್ ಪ್ರಿಟಿ ವೆಲ್ ವಿತ್ ದ ಕಲರ್ಸ್ ಅಂತ ಹೇಳ್ತೀನಿ ಬಿಕಾಸ್ ರೋಡ್ ಪ್ರೆಸೆನ್ಸ್ಗೆ ಕಲರ್ ಕಾಂಬಿನೇಷನ್ ಇಟ್ ಹೆಲ್ಪ್ಸ್ ಅ ಲಾಟ್. ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಗ್ರಿಲ್ ತುಂಬಾ ಸಣ್ಣ ಕೊಟ್ಟಿದ್ದಾರೆ ಅಂಡ್ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. 2D ಲೋಗೋ ಕೊಟ್ಟಿದ್ದಾರೆ ಟಾಟಾದು ಅಂಡ್ ಬುಲ್ಗಾರ್ಡ್ ಬಂಪರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಮುಂದ್ಗಡೆಯಿಂದ ಒಂದು ಡಿಫ್ರೆಂಟ್ ಕಾಂಟ್ರಾಸ್ಟ್ ಕೂಡ ಕೊಡುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಸೊ ದಟ್ ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಅಂಡ್ ಇದು ಕಾರಿನ ಇಂಡಿಕೇಟರ್ ಹ್ಯಾಲೋಜನು, ಇದು ಬಂದು ಪಾರ್ಕಿಂಗ್ ಬಲ್ಪ್ ಆ್ಯಕ್ಚುಲಿ. ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಇಲ್ಲಿ ಇವಾಗ ಆನ್ ಆಗಿರುವಂಥದ್ದು. ಸೊ ಇಂಡಿಕೇಟರ್ಗೆ ಸಪ್ರೇಟ್ ಚೇಂಬರೇ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಪ್ರೊಜೆಕ್ಟರ್ ಬೇಸ್ಡ್ ಆ್ಯಕ್ಚುಲಿ. ಕಾರ್ನರಿಂಗ್ ಫಾಗ್ ಲ್ಯಾಂಪ್ ಬರಲ್ಲ, ಟಾಪ್ ಎಂಡ್ಗೆ ಹೋದರೆ ಬರುತ್ತೆ. ಬಟ್ ಏರ್ ಇಂಟೆಕ್ಕಿಗೆ ಡಬ್ಸ್ ಅಂತೂ ಕೊಟ್ಟಿದ್ದಾರೆ ಸೊ ದಟ್ ಕಾರ್ ಏರೋ ಎಫಿಷಿಯನ್ಸಿ ಸ್ವಲ್ಪ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೇನೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ದಿಸ್ ಈಸ್ ಅ ರೈನ್ ಸೆನ್ಸರ್ ಗೈಸ್. ಈ ಕಾರಲ್ಲಿ ಆಟೋಮೆಟಿಕ್ ವೈಪರ್ಸ್ ಕೂಡ ಬರುತ್ತೆ. ಮಳೆ ಬಂತು ಅಂತಂದಾಗ ಆಟೋಮೆಟಿಕ್ಕಾಗಿ ಸೆನ್ಸರ್ಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ವೈಪರ್ಸ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್. 190 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಮುಂಚೆಗಿನ 5 mm ಏನೋ ಜಾಸ್ತಿ ಮಾಡಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸು, ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ 15 inch ಹೈಪರ್ ಸ್ಟೈಲ್ ವೀಲ್ ಕೊಟ್ಟಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಥ್ರೂಔಟ್ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು. ಈ ಹೈಪರ್ ಸ್ಟೈಲ್ ವೀಲ್ ಅಂತಂದರೆ ಅಲಾಯ್ ವೀಲ್ ಥರ ವೈಬ್ ಕೊಡುತ್ತೆ, ಬಟ್ ಅಲಾಯ್ ವೀಲ್ ಎಲ್ಲ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ. ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಮಿರರಲ್ಲೇ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡ್ಯಾರ ಮಿರರು. ಆ್ಯಂಡ್ ಮಿರರ್ ಸೈಜ್ ಕೂಡ ಆ್ಯಕ್ಚುಲಿ ದೊಡ್ಡದಾಗಿದೆ ಸೊ ದಟ್ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಅನ್ನೋ ವಿಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ರೂಫ್ ನೋಡ್ತಿರ್ಬೋದು ನಾರ್ಮಲ್ ಕೊಟ್ಟಿದ್ದಾರೆ, ಡುವೆಲ್ ಟೋನ್ ಅಲ್ಲ ಇದು. ಬಿಕಾಸ್ ಡುವೆಲ್ ಟೋನ್ ಬೇಕು ಅಂತಂದರೆ ನೀವು ಟಾಪ್ ಎಂಡ್ಗೆ ಹೋಗಬೇಕಾಗತ್ತೆ. ಆ್ಯಂಡ್ 90 degree ಡೋರ್ ಓಪನಿಂಗ್, ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫೀಚರ್ ಇನ್ ಟಾಟಾ ಪಂಚ್ ಅಂತ ಹೇಳ್ಬೋದು. ಲಿಟ್ರಲಿ ಒಳಗಡೆಯಿಂದ ವಾಕಿಂಗ್ ಥ್ರೂ ಮಾಡ್ಬೋದು. ಸೊ ಅಷ್ಟು ವೈಡಾಗಿ ಓಪನ್ ಆಗುತ್ತೆ. ಬಟ್ ಏನೋ ಅಂದರೆ ಒಳಗೆ ಕೂತಾಗ ಇದು ಅಷ್ಟು ಈಜಿಯಾಗಿ ಕೈಗೆ ಸಿಗಲ್ಲ, ಸೊ ಇನ್ನೊಬ್ರು ಹಾಕಬೇಕಾಗತ್ತೆ. ಸೊ ಆ್ಯಂಡ್ ಇಲ್ಲಿ C ಪಿಲ್ಲರ್ಲಿ ಮೌಂಟ್ ಆಗಿದೆ ಡೋರ್ ಹ್ಯಾಂಡಲು. ರಿಯರ್ ವೈಪರ್ ಬರುತ್ತೆ, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ ಆ್ಯಂಡ್ ಗ್ಲಾಸ್ ಬ್ಲೇಕಲ್ಲಿ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಇದೊಂದು ಡಿಸೈನ್ ಪ್ಯಾಟರ್ನೇ ಕೊಟ್ಟಿರೋಂಥದ್ದು, ಬಟ್ ಸ್ಪಾಯ್ಲರ್ ಅಂತೂ ಬರಲ್ಲ ಈ ಕಾರಲ್ಲಿ. ಆ್ಯಂಡ್ ಇವನ್ ಕನೆಕ್ಟಿಂಗ್ ಟೈಲಮ್ ಕೂಡ ಬರಲ್ಲ. ಆಕ್ಸೆಸರಿಯಾಗಿ ಹಾಕಿಸ್ಕೊಂಡ್ರೆ ಒಂದು ಸ್ವಲ್ಪ ಪ್ರೀಮಿಯಂ ವೈಬ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಸೊ ನೋಡಿ ಬೇಕು ಅಂತಂದರೆ ಹಾಕಿಸ್ಕೊಳ್ಳಿ. ಆ್ಯಂಡ್ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ ಹ್ಯಾಲೋಜನು ಆ್ಯಂಡ್ ಇವನ್ ಟೈಲಮ್ ಕೂಡ ಆ್ಯಕ್ಚುಲಿ ಕಂಪ್ಲೀಟ್ಲಿ ಹ್ಯಾಲೋಜನ್ ಕೊಟ್ಟಿದ್ದಾರೆ, LED ಬೇಸ್ಡ್ ಕೊಟ್ಟಿಲ್ಲ. ಪಂಚ್ ಬ್ಯಾಡ್ಜಿಂಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. 2D ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಸಿಲ್ವರಲ್ಲಿ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ಅದು ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. 366 ಲೀಟ್ರ್ ಬೂಟು. 5 ಜನ ಫ್ಯಾಮಿಲಿಗೆ ಇಟ್ಸ್ ಅ ಸಫಿಷಿಯಂಟ್ ಬೂಟ್ ಅಂತ ಹೇಳ್ತೀನಿ. ಸ್ವಲ್ಪ ಡೆಪ್ತ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಲಗೇಜ್ ಲೋಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಬಟ್ ಭಾರದ ಐಟಮ್ ಇಟ್ಟಾಗ ಸ್ವಲ್ಪ ಎತ್ತದ ಕಷ್ಟ ಆಗುತ್ತೆ ನಿಮಗೆ. ಸೊ ದಟ್ಸ್ ಒನ್ ಪಾಯಿಂಟ್. ಆ್ಯಂಡ್ 1 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ 1 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ವೀಲ್ ಕೂಡ ಫುಲ್ ಸೈಜ್ ಕೊಟ್ಟಿದ್ದಾರೆ. 185/70 15 inch ಕೊಟ್ಟಿದ್ದಾರೆ. ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಫೈನ್, ಏನು ತೊಂದರೆ ಇಲ್ಲ. ನಾರ್ಮಲ್ ಟೈರ್ ಆಗು ಯೂಸ್ ಮಾಡ್ಬೋದು ನೀವು ಆ್ಯಕ್ಚುಲಿ ಸ್ಪೇರ್ ವೀಲ್ನ ಫುಲ್ ಸೈಜ್ ಆಗಿರೋದ್ರಿಂದ. ಆ್ಯಂಡ್ 37 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಟ್ಯಾಂಕ್ ಲೀಡ್ ಲೆಫ್ಟ್ ಸೈಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ 360 ಕ್ಯಾಮ್ರಾಗೆ ಬೇಕಾಗಿರುವಂಥ ಸೈಡ್ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಕಾಂಟ್ರಾಸ್ಟ್ ಕೊಡುವಂಥದ್ದು ಕೊಟ್ಟಿದ್ದಾರೆ. ಗ್ರೇ ಫಿನಿಶಿಂಗ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕೊಟ್ಟಿದ್ದಾರೆ, ಗ್ಲಾಸ್ ಬ್ಯಾಕಲ್ಲಿ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಟರ್ ಟ್ರೀಟ್ಮೆಂಟ್ ಥರ ಇದೆ, ಬಟ್ ಟ್ವಿಟರ್ ಬರಲ್ಲ ಈ ಕಾರಲ್ಲಿ ಬಿಕಾಸ್ ಈ ಕಾರಲ್ಲಿ ಬರೋದೇ 4 ಸ್ಪೀಕರು. ರಿಯರ್ ಡೋರ್ಗೆ ಇಲ್ಲಿ ಸ್ಪೀಕರ್ನ ಮೌಂಟ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಅಂತೂ ದೊಡ್ಡದಾಗಿದೆ. ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಬಟ್ ಫ್ಯಾಬ್ರಿಕ್ ಯೂಸ್ ಮಾಡಿರೋಂಥ ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ರೇ ಕಲರಲ್ಲಿ ಕೊಟ್ಟಿರೋದ್ರಿಂದ ಗಲೀಜೆಲ್ಲ ಬೇಗ ಎದ್ದು ಕಾಣಲ್ಲ ನಿಮಗೆ. ಸೊ ಕ್ಲೀನ್ ಮಾಡೋಕ್ಕೂ ಮೇಂಟೆನೆನ್ಸ್ಗೂ ತುಂಬ ಈಸಿ. ಐಸೋಫಿಕ್ಸ್ ಆ್ಯಂಕರ್ಸ್ ಈ ಕಡೆನೂ ಕೊಟ್ಟಿದ್ದಾರೆ, ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಬಟ್ ಫಿಕ್ಸ್ಡ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಸೆಂಟರ್ ಆಮ್ರೆಸ್ಟ್ ಕೂಡ
ಬರಲ್ಲ. ನೆಕ್ಸ್ಟ್ ವೇರಿಯಂಟ್ ಏನು ಬರುತ್ತಲ್ಲ ಅಕಂಪ್ಲಿಸ್ಟ್ ವೇರಿಯಂಟು, ಅದಕ್ಕೆ ಹೋದರೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಟಾಪ್ ಆ್ಯಂಡ್ ಅಕಂಪ್ಲಿಸ್ಟ್ ಪ್ಲಸ್ ಎಸ್ಗೆ ಹೋದರೆ ರಿಯರ್ ಸೆಂಟರ್ ಆಮ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಬಟ್ ಸೇಫ್ಟಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಅಂತೂ ಕೊಟ್ಟಿದ್ದಾರೆ ಆ್ಯಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಕೋಟು ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ ಆ್ಯಂಡ್ ರಿಯರ್ AC ವೆಂಟ್ ಕೂಡ ಇದೆ ಆ್ಯಂಡ್ 15 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್, ಓಕೆ ಸೀಟ್ ಬ್ಯಾಕ್ ಪಾಕೆಟ್ ಒಂದು ಮಿಸ್ ಔಟ್ ಆಗುತ್ತೆ ಗೈಸ್. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಮಕ್ಕಳನ್ನ ಕೂರಿಸ್ತಿದ್ದೀರಾ ಅಂತಂದಾಗ ಆ ಚೈಲ್ಡ್ ಸೇಫ್ಟಿ ಲಾಕ್ ಒಂದು ಎನೇಬಲ್ ಮಾಡ್ಕೊಳ್ಳಿ, ಸೊ ದಟ್ ಮಕ್ಕಳು ಡೋರ್ ಹ್ಯಾಂಡಲ್ ಎಳೆದ್ಬಿಟ್ಟು ಡೋರ್ ಓಪನ್ ಆಗಿ ಅವರು ಆಚೆ ಕಡೆ ಬೀಳೋವಂಥ ಚಾನ್ಸಸ್ ಇರಲ್ಲ. ಸೊ ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋವಂಥದ್ದು. ಬಟ್ ಅಂಬ್ರೆಲಾ ಹೋಲ್ಡರ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟ್ ಡೋರಲ್ಲಿ ಆ್ಯಂಡ್ ಇವನ್ ಡೋರ್ ಪಾಕೆಟ್ ಕೂಡ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ, ನಾಟ್ ಬ್ಯಾಡ್. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟ್ಗೆ ಮತ್ತು ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಗ್ಲಾಸ್ ಪ್ಲೇಕಲ್ಲಿ ಇನ್ನರ್ ಡೋರ್ ಹ್ಯಾಂಡಲ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಕೂಡ ಟ್ವೀಟರ್ ಟ್ರೀಟ್ಮೆಂಟ್ ನೋಡ್ತೀರಾ, ಟ್ವೀಟರ್ ಬರಲ್ಲ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ ಡ್ರೈವರ್ ಸೀಟ್ಗೆ, ದಟ್ಸ್ ಅ ಗುಡ್ ಥಿಂಗ್. ಅಡ್ವೆಂಚರ್ ವೇರಿಯಂಟ್ ಆಗಿರೋದ್ರಿಂದ ಆ ಒಂದು ಮೌಂಟೇನ್ ಬ್ಯಾಡ್ಜಿಂಗ್ ಎಲ್ಲ ಸೀಟ್ ಮೇಲೆ ನೋಡ್ತೀರಾ ನೀವು. ಆ್ಯಂಡ್ ಇವನ್ ಸೀಟ್ ಬೋಲ್ಡ್ ಸ್ಟ್ರಿಂಗ್ಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಮೀಡಿಯಂ ಫಿಟ್ಗಿನ ಸ್ವಲ್ಪ ಜಾಸ್ತಿ ಇದ್ದೀರಾ ಅಂತಂದ್ರೂ ಯು ವಿಲ್ ಬಿ ವೆರಿ ಕಂಫರ್ಟಬಲ್ ವಿತ್ ದಿಸ್ ಸೀಟ್ಸ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬಂದು ಡ್ರೈವ್ ಮೋಡ್ಸಿಗೆ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ಮ್ಯಾನ್ಯಲ್ ಕಾರ್ ಆದರೂ ದಟ್ಸ್ ಅ ಗುಡ್ ಥಿಂಗ್. ಟ್ಯಾಂಕ್ ಓಪನ್ ಮಾಡೋಕ್ಕೆ ಇಂಟರ್ನಲ್ಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ಈ ಥರ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಲೆದರ್ ಆ್ಯಪ್ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಬಟ್ ಟಾಪ್ ಎಂಡ್ಗೆ ಹೋದರೆ ಲೆದರ್ ಆ್ಯಪು ಅಳು ಮುಳು ಎಲ್ಲ ನೋಡ್ತೀರಾ ನೀವು. ಆ್ಯಂಡ್ ಇವನ್ ಇಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇವನ್ ಆಟೋ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ, ಇಲ್ಯುಮಿನೇಟೆಡ್ ಪ್ಯಾನಲ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಇವನ್ ಆಲ್ಮೋಸ್ಟ್ ಎಲ್ಲ ಟಾಟಾ ಕಾರ್ಸಲ್ಲಿ ಇದೇ ಥರದ ಸೇಮ್ ಸ್ಟೇರಿಂಗ್ ವೀಲ್ ನೋಡ್ತೀರಾ ನೀವು. ಸೊ ಇಲ್ಯುಮಿನೇಟ್ ಆಗುತ್ತೆ ಆ್ಯಕ್ಚುಲಿ ಟಾಟಾ ಲೋಗೋ. ಈ ಕಡೆ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ಫಂಕ್ಷನ್ಸ್ ರಿಲೇಟೆಡ್ ಬಟನ್ಸ್ಗಳು ಕೊಟ್ಟಿದ್ದಾರೆ, ಲೈಕ್ ಕಾಲ್ ಪಿಕಪ್, ಡಿಕ್ಲೈನು, ವಾಯ್ಸ್ ಕಮಾಂಡ್ಗೆ ಆ್ಯಂಡ್ ಟ್ರ್ಯಾಕ್ಗಳು ಚೇಂಜ್ ಮಾಡೋಕ್ಕೆ, ವಾಲ್ಯೂಮ್ ಕಂಟ್ರೋಲ್ಸ್ ಅದರದ್ದೆಲ್ಲ ಕೊಟ್ಟಿದ್ದಾರೆ ಅಲ್ಲಿ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವೈಸ್ ಇಲ್ಲಿ ಮಧ್ಯದಲ್ಲಿ 3.5 ಇಂಚ್ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದನ್ನ ಬ್ರೌಸ್ ಮಾಡ್ತೋಗೋಣ. ಇವಾಗ ನೋಡ್ತಿರ್ಬೋದು ಓಡೋ ಮತ್ತು ಟೆಂಪ್ರೇಚರ್ ತೋರಿಸ್ತಾರೆ. ಮತ್ತು ಅದನ್ನ ಪ್ರೆಸ್ ಮಾಡಿದ್ರೆ ಟ್ರಿಪ್ ಎ ಮತ್ತು ಅದರದ್ದು ಆ್ಯಾವ್ರೇಜ್ ಎಫಿಷಿಯನ್ಸಿ, ಟ್ರಿಪ್ ಬಿ ಮತ್ತು ಅದರದ್ದು ಆ್ಯಾವ್ರೇಜ್ ಎಫಿಷಿಯನ್ಸಿ ಆ್ಯಂಡ್ ಅಗೈನ್ ಓಡೋ ಮತ್ತು ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ. ಮತ್ತು ಅಗೇನ್ ಪ್ರೆಸ್ ಮಾಡಿದ್ರೆ ಅಲ್ಲೇ ಸೇಮ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ ನಿಮಗೆ. ಫ್ಯೂಲ್ ಗೇಜ್ ವಾರ್ನಿಂಗ್ ಹೇಳುತ್ತೆ, ಬೇಸಿಕ್ಲಿ ಲೋ ಫ್ಯೂಲಿಂಗ್ ಆದರೆ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದು RPM ಮೀಟರ್ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ವಾರ್ನಿಂಗ್ ಲೈಟ್ಸ್ ಎಲ್ಲ ಗ್ಲೋ ಅಪ್ ಆಗುತ್ತೆ ಏನಾದ್ರು ವಾರ್ನಿಂಗ್ ಇತ್ತು ಅಂತಂದರೆ. ಆ್ಯಂಡ್ ಮೇಲ್ಗಡೆ ಟೆಂಪ್ರೇಚರ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ITPMS ಕೂಡ ಬರುತ್ತೆ. ಟೈರ್ ಪ್ರೆಷರ್ ಹೇಳಲ್ಲ, ಬಟ್ ಏನು ಅಂತಾನೆ ಯಾವ್ದಾದ್ರು ವಾರ್ನಿಂಗ್ ಇತ್ತು ಅಂತಂದರೆ ಹೇಳುತ್ತೆ, ಲೈಕ್ ಇಂಥ ಟೈರಲ್ಲಿ ಪ್ರೆಷರ್ ಕಮ್ಮಿ ಇದೆ ಅನ್ನೋವಂಥದ್ದು. ಆ್ಯಂಡ್ ಸ್ಟೇರಿಂಗಿಗೆ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. 10.25 ಇಂಚ್ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಡ್ರೈವ್ ನೆಕ್ಸ್ಟ್ ಆ್ಯಪಲ್ಲಿ ನಿಮ್ಮ ಡ್ರೈವಿಂಗ್ ಡೀಟೇಲ್ಸ್ಗಳು ಹೇಳುತ್ತೆ, ಲೈಕ್ ಯಾವ ರೀತಿ ನೀವು ಡ್ರೈವ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಹೇಳುತ್ತೆ. ಬೇಸ್ಡ್ ಆನ್ ದಟ್ ಇಲ್ಲಿ ಸ್ಕೋರ್ ಕೂಡ ಕೊಡುತ್ತೆ. ಸೊ ಪಕ್ಕದಲ್ಲಿ ನಿಮ್ಮ ವೈಫ್ ಅಥವಾ ನಿಮ್ಮ ಪೇರೆಂಟ್ಸ್ ಅವರು ಕೂತಿದ್ದಾರೆ ಅಂತಂದಾಗ ಸೊ ಮೇಕ್ ಶೂರ್ ದಟ್ ಈ ಸ್ಕೋರ್ ಕರೆಕ್ಟಾಗಿ ತೊಗೊಳತ್ತಾರೆ, ಇಲ್ಲ ಅಂತಂದರೆ ಪಕ್ಕ ಬೈಸ್ಕೋತೀರಾ ನೀವು. ಆ್ಯಂಡ್ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಕ್ಲಾರಿಟಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ನೋ ಪ್ರಾಬ್ಲಮ್. ಆ್ಯಂಡ್ 3D ವ್ಯೂ ಇಲ್ಲಿದೆ. ಓಕೆ, ಇದು 3D ವ್ಯೂ ಅನ್ಕೋತೀನಿ. ನೋಡಿ 3D ವ್ಯೂ ಬಂತು. ಆ್ಯಂಡ್ ಇವನ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತಿರೋ ನೋಡಿ ಆ ಸೈಡು ಆ ಲೈನ್ಸ್ ಮೂವ್ ಆಗುತ್ತೆ, ಸೊ ದಟ್ ಕಾರ್ ಯಾವ ಕಡೆ ಪಾಯಿಂಟ್ ಆಗ್ತಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಹಜಾರ್ಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. AC ವೆಂಟ್ ಸುತ್ತಲೂ ಕಂಪ್ಲೀಟ್ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ವೆರಿ ಗುಡ್. ನನ್ನ ಪ್ರಕಾರ ಇದೇ ಬೆಸ್ಟ್ ಆ್ಯಕ್ಚುಲಿ. ಇವನ್ ನೋಡೋಕ್ಕೂ ಚೆನ್ನಾಗಿದೆ. ಟಾಪ್ ಎಂಡಲ್ಲಿ ಬರುತ್ತಲ್ಲ ಟಚ್ ಬೇಸ್ಡು, ಅದಕ್ಕಿಂತ ರಿಲಯಬಲ್ ಆಗೋ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮಸಲ್ ಮೆಮೊರಿ ಆದರೆ ಆಪ್ರೇಟ್ ಮಾಡೋಕ್ಕೂ ಈಸಿ. ಆಟೋನ ಫಂಕ್ಷನ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಕೆಳಗಡೆ ಬಂದರೆ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಟೈಪ್ ಸಿ ಕೊಟ್ಟಿದ್ದಾರೆ. ಬಟ್ ಏನೋ ಅಂತಂದರೆ ಕನೆಕ್ಟಿವಿಟಿ ಕೊಟ್ಟಿರೋದು, ಇದು ಬಂದು ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂದರೆ ಮೊಬೈಲ್ ಇಟ್ಕೋಬೋದು. ಆ್ಯಂಡ್ ಡೆಪ್ತ್ ಕೂಡ ಇದೆ ಆ್ಯಕ್ಚುಲಿ, ಒಂದು 2-3 ಮೊಬೈಲ್ ಈಸಿಯಾಗಿ ಇಟ್ಬಿಡ್ಬೋದು. 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಬೇಕು ಅಂದರೆ ಅಲ್ಲಿ ಕೀ ಇಟ್ಕೋಬೋದು ನೀವು. ಆ್ಯಂಡ್ ಇವನ್ ಆಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಸ್ವಲ್ಪ ಹೈಟ್ ಕಮ್ಮಿ ಇರೋರು ಸೀಟ್ ಮುಂದಕ್ಕೆ ಕೇಳ್ಕೊಂಡಾಗ ಅವ್ರ ಕೈ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ಆಮ್ರೆಸ್ಟ್ ಮುಂದಕ್ಕೆ ಸ್ಲೈಡ್ ಮಾಡಿದಾಗ. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಮನೆ ಕೀ ಅಥವಾ ಸಣ್ಣ ಪುಟ್ಟದ ಐಟಮ್ಸ್ ಏನಾದ್ರು ಇಟ್ಕೋಬೋದು. ಆ್ಯಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಸೈಡ್ ಸನ್ವೈಸರಲ್ಲಿ ವ್ಯಾನಿಟಿ ಮಿರರ್ ಒಂದು ಕೊಟ್ಟಿದ್ದಾರೆ, ಬಟ್ ಈ ಸೈಡಲ್ಲಿ ಸ್ಟ್ರಾಪ್ ಒಂದು ಕೊಟ್ಟಿದ್ದಾರೆ, ಬೇಕು ಅಂತಂದರೆ ಪಾರ್ಕಿಂಗ್ ಟಿಕೆಟ್ ಆ ಥರದ್ದು ಏನಾದ್ರು ಇಟ್ಕೋಬೋದು. ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಬಿನ್ ಲ್ಯಾಂಪು. ಆ್ಯಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ ವಾರ್ನಿಂಗ್ ಲೈಟ್ಸ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದರೆ ಕೂಲ್ಡ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ, ಲೈಟ್ ಬರಲ್ಲ. ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕಂತೂ ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ, ಕೆಳಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಯಾವ ಸೈಡ್ ಇಂಡಿಕೇಟರ್ ಹಾಕ್ತಿರೋ ಆ ಸೈಡ್ ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಆಗುತ್ತೆ. ಅದನ್ನೇ ಬ್ಲೈಂಡ್ ವ್ಯೂ ಮಾನಿಟರ್ ಅಂತ ಹೇಳೋದು. ಈಗ ನೋಡಿ ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ರೆಡ್ ಹತ್ರ ಯಾರು ಗಾಡಿ ಬಂತು ಅಂತಂದಾಗ ಸೊ ನಿಮಗೆ ತುಂಬ ಹತ್ತಿರ ಇದ್ದಾರೆ ಓವರ್ಟೇಕ್ ಮಾಡಬೇಡಿ ಅಂತ, ಗ್ರೀನ್ ಹತ್ರ ಇದ್ರು ಅಂತಂದರೆ ಸೊ ದಟ್ ಓವರ್ಟೇಕ್ ಮಾಡೋಕ್ಕೆ ಸೇಫರ್ ಝೋನ್ ಅಂತ ಅರ್ಥ. ಸೊ ಒಂದು ಮಾರ್ಕಿಂಗ್ಸ್ ಕೂಡ ಕೊಟ್ಟಿರೋದು ವೆರಿ ಡೀಟೇಲ್
ಡೀಟೇಲ್ಡ್ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಕಾರ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂದ್ರೆ ಇಂಜಿನ್ನು. ನಿಮ್ಮ ಮುಂದೆ ಇರೋದು 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು. ಸೇಮ್ ಅಡ್ವೆಂಚರ್ ವೇರಿಯಂಟಲ್ಲೇ ಟರ್ಬೋ ಕೂಡ ಬರುತ್ತೆ. ಅದು 120 PS ಪವರ್ ಮತ್ತು 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಎನ್ಎ ಇಂಜಿನು 87 PS ಪವರ್ ಮತ್ತು 115 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ಕ್ಯಾಬಿನ್ ಒಳಗಡೆ ಇಂಜಿನ್ ನಾಯ್ಸ್ ಆಗಿರ್ಬೋದು ಒಳಗೆ ಕಮ್ಮಿ ಬರಲಿ ನಾ ಕಾರಣಕ್ಕೆ, ಸೊ ಬೆಟರ್ NVH ಲೆವೆಲ್ಸ್ ಅಂತ ಹೇಳ್ಬೋದು. ಪಂಚ್ ಕಾರ್ ಎಷ್ಟು ಸೇಫ್ಟಿ ಇದೆ ಅಂತ ಅನ್ನೋದಕ್ಕೆ ಲಾಂಚ್ ಟೈಮಲ್ಲೇ ಒಂದು ಟ್ರಕ್ಕು ಗುದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಟಾಟಾನವರು. ಸೊ ಅಷ್ಟು ಒಂದು ಸೇಫರ್ ಕಾರ್ ಆ್ಯಕ್ಚುಲಿ ಬಿಲ್ಡ್ ಮಾಡಿರೋಂಥ ಪ್ಲಾಟ್ಫಾರ್ಮ್ ಕೂಡ ಅಷ್ಟೇ ಗಟ್ಟಿ ಇದೆ. ಆ್ಯಂಡ್ ಫೀಚರ್ಸ್ ವೈಸ್ 6 ಏರ್ ಬ್ಯಾಗ್, ABS, CBD, ಟ್ರಾಕ್ಷನ್ ಕಂಟ್ರೋಲ್, TPMS, ಚೈಲ್ಡ್ ಸೇಫ್ಟಿ ಲಾಕ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ಗಳು ಲೋಡೆಡ್ ಆಗಿ ಕೊಟ್ಟಿದ್ದಾರೆ ಗುರು. ಸೇಫ್ಟಿ ಫೀಚರ್ಸ್ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಕೇಳಿದ್ರೆ. ಬಟ್ ಇಟ್ಸ್ ಅ ವೆರಿ ಸೇಫರ್ ಕಾರ್. ಟಾಟಾ ಕಾರ್ ತೊಗೋತಿದ್ದೀರಾ ಅಂತಂದರೆ ನಿಮಗೆ ಏನು ಸಿಗುತ್ತೋ ಇಲ್ವೋ, ಬಟ್ ಒಂದು ಸೇಫರ್ ಕಾರ್ ತೊಗೋತಿದ್ದೀರಾ ಅಂತಲೇ ಅರ್ಥ. ಅಟ್ ಲಾಸ್ಟ್ ಪ್ರೈಸಿಂಗ್ ವೈಸ್ ಎನ್ಎ ಇಂಜಿನ್ 1.2 ಲೀಟರ್ ರೆವೆಟ್ರಾನ್ ಮ್ಯಾನ್ಯುಯಲ್ ಅಡ್ವೆಂಚರ್ ವೇರಿಯಂಟು 7,59,000 ಶುರು ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 9,65,000 ಆಗುತ್ತೆ. ಬಟ್ ಟರ್ಬೋ ಪೆಟ್ರೋಲ್ ತೊಗೋತೀರಾ ಅಂತಂದರೆ ಆನ್ ರೋಡ್ ಬ್ಯಾಂಗ್ಳೂರ್ 10,33,000 ಆಗುತ್ತೆ. ನಾನ್ ಟರ್ಬೋ ಮತ್ತು ಟರ್ಬೋ ಇಂಜಿನ್ಗೆ 68,000 ಆನ್ ರೋಡ್ ಪ್ರೈಸಿಂಗ್ ಡಿಫ್ರೆನ್ಸ್ ಇದೆ. ಅಷ್ಟು ಅಮೌಂಟ್ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ಟರ್ಬೋ ತೊಗೊಳ್ಳೋದೇ ವರ್ತ್ ನನ್ನ ಪ್ರಕಾರ. ಬಟ್ ಆಟೋಮೆಟಿಕ್ ತೊಗೋತೀರಾ ಅಥವಾ CNG ತೊಗೋತೀರಾ ಅಂತಂದರೆ ಅದರದ್ದು ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸಿಂಗ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು. ಅಟ್ ಲಾಸ್ಟ್ ವರ್ಡಿಕ್ಟ್ ಅಂತ ಬಂದರೆ ಈ ಪ್ರೈಸಲ್ಲಿ ಅರೌಂಡ್ 10 lakhs ಅಲ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ಕಾರ್ ವಿತ್ ನೆಸೆಸಿಟಿ ಫೀಚರ್ಸ್ ಇರೋಂಥದ್ದು ಬೇಕು ಅನ್ನೋರಿಗೆ ಪಂಚ್ ಅಡ್ವೆಂಚರ್ ಟರ್ಬೋ ಪೆಟ್ರೋಲ್ ವೇರಿಯಂಟ್ ಪರ್ಫೆಕ್ಟ್ ಚಾಯ್ಸ್ ಅಂತೀನಿ. ಬಟ್ ಅಷ್ಟು ಬಜೆಟ್ ಇಲ್ಲ ಅಂತಂದರೆ ನಾನ್ ಟರ್ಬೋ CNG ಆಪ್ಷನ್ ಕೂಡ ಇದೆ. ನಿಮ್ಮ ಕನ್ವೀನಿಯಂಟ್ ತಕ್ಕಾಗೆ ಯಾವ್ದು ಬೇಕೋ ಅದನ್ನ ಬೈ ಮಾಡ್ಬೋದು. ಸೊ ಎಸ್, ಇದಾಗಿತ್ತು ಟಾಟಾ ಪಂಚ್ ಅಡ್ವೆಂಚರ್ ವೇರಿಯಂಟ್ ರಿವ್ಯೂ. ನಿಮಗೇನಿಸ್ತು ಈ ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ನೀವು ಟರ್ಬೋ ಪೆಟ್ರೋಲ್ ಅವರು ತೊಗೊಳ್ಳಿ, 1 ಲೀಟರ್ ಎನ್ಎ ಇಂಜಿನ್ ಅವರು ತೊಗೊಳ್ಳಿ ಅಥವಾ CNG ಅವರು ತೊಗೊಳ್ಳಿ, ಫೀಚರ್ಸ್ ವೈಸ್ ನಿಮ್ಗೆ ಏನೇನೆಲ್ಲ ತೋರಿಸಿದೆ ಇಟ್ಸ್ ರಿಮೈನ್ಸ್ ಸೇಮ್. ಆ್ಯಕ್ಚುಲಿ ಏನಂದ್ರೆ ಏನೂ ಡಿಫ್ರೆನ್ಸ್ ಬರಲ್ಲ, ಪವರಲ್ಲಿ ಒಂದೇ ವೇರಿಯೇಷನ್ಸ್ ಬರುವಂಥದ್ದು. ಬಟ್ ನನ್ನ ಪ್ರಕಾರ ತುಂಬ ಜನ ಅಡ್ವೆಂಚರ್ ವೇರಿಯಂಟೇ ತೊಗೊಳ್ಳೋವಂಥದ್ದು. ಸೊ ನಿಮಗೇನು ಅನಿಸ್ತು ಈ ಒಂದು ಅಡ್ವೆಂಚರ್ ವೇರಿಯಂಟ್ ಪಂಚ್ ಕಾರ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಮತ್ತು ಯುನೀಕ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ ಆಗ್ತಾ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.